ಪರಮೋತ್ಪಾತದ ಲಗ್ನದಿಯೇ ಬರೇ ದಶಮುಖ ಕುಂಭಕರ್ಣರಿರುವರ ಪಡೆದಳು ತುಳುಕಿದ ಜಲದೆ ಮತ್ತೊಳುಕಿದ ಪಡೆದ ಭೂತಳ ಕಂಪಿಸಿದೋ ಕೂರ್ಮ ನಳವಳಿದ ದಿಕ್ಕಂತಿ ಕುಲವದುರೆ ತಾಳೆ ಮರಗಳೆಲೆಯಂತೆ ನೆಲ ಕುದುರೆ ತಾಳೆ ಮರಗಳ ಎಲೆಯಂತೆ ನೆಲ ಕುದುರೆ ಕಡಿಲನೆ ಸಹಸ್ರ ಸಿಡಿಲು ಮೊಳಗು ಬಂತಾರ್ಬಟಿಗೆ ತಲೆದೋರಿ ಬೋರೆನಲು ಪೊಲ ಮರಿಯದಿಂದಾದಿ ನಿಲಯದ ಕಂಗೆಟ್ಟು ಕಲಿದಿಲಯಂತರ ಗೋಧಿತ ದಂಡದಲೆ ಮಕ್ಕಳಲುವ ಬರಗೆ ನನ್ನ ಮನದ ಇಂಗಿತವನ್ನು ಅರಿತುಕೊಂಡಂತಹ ಮುನಿಗಳು ಕೈಕಸ ಆತ ತಪ್ಪು ಅಂತ ಹೇಳುವುದಿಲ್ಲ. ಆಸೆಗೊಂದು ಕೊನೆ ಬೇಕು. ನಮ್ಮ ಆಸೆಯಿಂದ ಹುಟ್ಟುವ ಮಕ್ಕಳು ಕೆಟ್ಟ ಪ್ರವೃತ್ತಿಯಿಂದ ಹುಟ್ಟಿಕೊಡುತ್ತಾರೆ. ಕಾಲವಲ್ಲದ ಕಾಲದಲ್ಲಿ ಮಕ್ಕಳನ್ನು ಪಡೆಯಕೂಡದು. ಆ ಶಾಸ್ತ್ರಗಳೆಲ್ಲವನ್ನು ಓದಿದವರು ಅವರು. ಆದ ಕಾರಣವೇ ಇದೆಲ್ಲವೂ ನನಗೆ ಬೋಧನೆಯನ್ನು ಮಾಡಿದ್ದಾರೆ. ಅವರ ಮಾತು ನನಗೆ ಏನೂ ಪಥ್ಯವಾಗಲಿಲ್ಲ. ನನ್ನ ಉದ್ದೇಶವೇನು? ಅಸುರಕುಲದ ಉದ್ಧಾರಕ್ಕೆ ಬೇಕಾಗಿ ನಾನು ಮಕ್ಕಳನ್ನು ಪಡೆಯಲೇಬೇಕು. ನನ್ನ ಅಪ್ಪನ ಮನದಿಂಗಿತವನ್ನು ನಡೆಸಿಕೊಳ್ಳದೆ ಹೋದೆ ಅಂತಾದರೆ ಮಗಳಾಗಿ ಹುಟ್ಟಿ ನಾನೇನು ಪ್ರಯೋಜನ ಅಂತ ಹೇಳಿ ನನ್ನ ಹಠಕ್ಕೆ ಒಪ್ಪಿದಂತ ಅವರು ಅನುಗ್ರಹವೇನು ಮಾಡಿದ್ದಾರೆ. ಪ್ರಥಮವಾಗಿ ಹುಟ್ಟಿಕೊಂಡವರು ಈರುವರು ಮಕ್ಕಳು. ಹುಟ್ಟಿಕೊಂಡ ಕ್ಷಣದಲ್ಲಿ ಅಳುವಂತಹ ಸ್ವರದಲ್ಲಿ ಭೂಮಿಯೇ ಅಲುಗಾಡಲಿಕ್ಕೆ ಪ್ರಾರಂಭವಾಯಿತು. ಅಲ್ಲ, ಅವರ ಆ ಕೂಗಲ್ಲ, ಅದು ಆರ್ಭಟೆಯಾಗಿ ಬರದಿಂದ ಸಿಡಿಲೆಂದು ಶಿರವಾಗಿ ವಾಸವಾಗಿದ್ದಾರೆ. ಅದೇನು ಕೇಳುತ್ತಿರುವುದು? ಒಂದೆಡೆಯಲ್ಲಿ ನದಿ, ಹೋಗಿ ಈ ಕಡೆಯಿಂದ ಕೆಟ್ಟದ ಮಳೆಯೇ ಧಾರಾಕಾರವಾಗಿ ಸುರಿಯುತ್ತಾರೆ. ಅದನ್ನು ನಾನು ಆಲೋಚನೆ ಮಾಡ್ತೀನಿ. ಮುನಿಗಳ ಆಶ್ರಮವನ್ನು ಸೇರುವಂತಹ ಸಂದರ್ಭದಲ್ಲಿ ಈ ವಾತಾವರಣದಲ್ಲೂ ಪ್ರಶಾಂತವಾಗಿರುತ್ತದೆ. ಬಿಸಿ ಗಾಳಿ, ಮರ ಬಳ್ಳಿಗಳೆಲ್ಲವೂ ಕರಗಿ ಕಮರಿ ಹೋಗುತ್ತಾರೆ. ಕುದುರೆಯೊಂದು ಏನು ಹೌದು, ಋಷಿಗಳ ಮಾತು ಯಾವತ್ತು ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಕಾಲದಲ್ಲಿ ಮಕ್ಕಳನ್ನು ನಾವು ಪಡೆದುಕೊಂಡೇ ಉಂಟಾದರೆ ಅಂತಹ ಪ್ರವೃತ್ತಿಯನ್ನೇ ಹೊಂದಿಕೊಂಡು ಹುಟ್ಟುತ್ತಾರೆ. ಕೈಕಸ ಹುಟ್ಟಿದ ಮಕ್ಕಳಿಗೆ ನಾಮಕರಣವನ್ನು ಮಾಡಲೇಬೇಕು. ಕೆಟ್ಟವರ ಒಳ್ಳೆಯವರ ನನಗೆ ಮುಖ್ಯವಲ್ಲ. ನನ್ನ ಅಪ್ಪನ ಆಸೆಯ ನನ್ನ ಆಸೆಯನ್ನು ನಡೆಸಿಕೊಡುತ್ತಾ ಮಕ್ಕಳು ಹುಟ್ಟುತ್ತಾರೆ. ಈ ಆಸೆಯಿಂದ ನಾನು ಮಕ್ಕಳನ್ನು ಪಡೆದದ್ದು. ಆದರೆ ಹೇಗೆ ನಾಮಕರಣವನ್ನು ಮಾಡಬೇಕು? ಒಬ್ಬನಿಗೆ 10 ತಲೆ ರಾವಣ, ಸರಿ, ಮತ್ತೊಬ್ಬನಿಗೆ ಕುಂಭಕರ್ಣ ಇರುವುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಆ ಬಳಿಕ ಯಾಕೋ ವಾತಾವರಣ ಪ್ರಶಾಂತವಾಗಿತ್ತು ಹೇಳಿದ್ದಾರೆ ಬಂದವರು. ಅಗ್ನಿ ಶಾಂತವಾದಂತಹ ಹೊತ್ತಿನಲ್ಲಿ ನಿನಗೆ ಗರ್ಭಧಾರ ಮಾಡಿದ್ದೇನೆ, ಒಳ್ಳೆಯ ಮಗನು ಹುಟ್ಟುತ್ತಾನೆ ಎನ್ನುವುದಾಗಿ. ಅವನ ಸ್ವಭಾವ ನೋಡುವಾಗ ಇವನೇನೋ ಒಂದು ಒಳ್ಳೆಯ ದಾರಿಗೆ ಬರ್ತಾನೋ ಇಂತ ನಿರೀಕ್ಷಣೆ, ಅದೇನೋ ಇರಲಿ. ಆದರೆ ಅದಲ್ಲ, ನಮ್ಮ ಕುಲದ ಉದ್ಧಾರಕ್ಕೆ ಬೇಕಾಗಿ ನಾನು ಶ್ರಮಿಸಿದ ಫಲ ಎಂದು ಫಲಿಸಿತು ಎನ್ನುವುದಕ್ಕೆ ಸಾಕ್ಷಿಯಾಗಿ ಹೆಣ್ಣೊಬ್ಬಳು ಹುಟ್ಟಿದ್ದಾಳೆ. ಮಸಿಯಾಗಿದೆ, ಕಪ್ಪು ಕಪ್ಪಾಗಿದೆ ಅಂತ ಹೇಳಿದರು.
ಯಜ್ಞ ಅಂದ್ರೆ ಪೂರ್ತಿ ನಂದಿ ಹೋದಂತಹ ಕಾಲದಲ್ಲಿ ಕೇಳಿತು. ಯಾಕೋ ಮಗು ನೋಡುವಾಗ ಹಾಗಿದ್ದಾಳೆ, ತಪ್ಪು 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 ತಪ್ಪು. ನಾನು ಅದನ್ನೊಂದು ಆಲೋಚನೆ ಮಾಡಿದೆ. ಹುಟ್ಟಿದ ಕ್ಷಣ ಅಲ್ಲಿಗೆ ಮಗು ಬೆರಳನ್ನು ನಾನು ವೀಕ್ಷಣೆ ಮಾಡಿದೆ ಅಂತ ಏನಿದು ಆಶ್ಚರ್ಯ? ಸರಿಯಾಗಿ ಮಗುವಿನ ಉಗುರುವನ್ನು ಸರಿಯಾಗಿ ನಾನು ನೋಡಿದೆ ಅಂತಾದ್ರೆ ಏನು ಬೆಳೆದದ್ದಪ್ಪ ಇದು? ಚೂಪು ಚೂಪಾಗಿ ಇಷ್ಟಿಷ್ಟು ಬೆಳೆಯುತ್ತಲೇ ಉಂಟು. ಅದಕ್ಕಾಗಿ ಶೂರ್ಪನಖ ಅವಳ ನಾಮಕರಣ ಹೀಗೆ. ಏನೇ ಆಗಿ ಮಕ್ಕಳನ್ನು ಪಡೆದಿದ್ದೇನೆ, ಮನಸ್ಸಿಗೆ ಸಂತೋಷವಾಗಿದೆ. ಅವರ ಲಾಲನ ಪಾಲನೆಯನ್ನು ಮಾಡಿಕೊಂಡು ಬೆಳವಣಿಗೆ ಉತ್ಕರ್ಷಲ್ಲೇ ಇದ್ದೇನೆ. ವಿಶ್ವವಸ್ತು ಮಹಾಮುನಿಗಳಿಗೆ ಅವರ ಅನುಗ್ರಹದಿಂದಲಾಗಿ ಮಾತೆಯ ಪುಣ್ಯ ಗರ್ಭದಲ್ಲಿ ಹುಟ್ಟಿಕೊಂಡವರು 4 ಮಂದಿ ಮಕ್ಕಳು. ಹೌದು. ದಶಕಂಠ, ಕುಂಭಶ್ರವಣ, ವಿಭೀಷಣ, ಶೂರ್ಪನಖ ಎನ್ನುವವರು. ಹಾಗೆ ಹೌದು. ಒಂದೇ ಬಳ್ಳಿಯಲ್ಲಿರುವಂತಹ ಕಾಯಿ
ಯಾವತ್ತೂ ನಾವು ಜೊತೆಗೆ ಇರುವವರು. ಅಣ್ಣ ತಮ್ಮಂದಿರು ಹೇಗಿರಬೇಕು, ಲೋಕಕ್ಕೆ ತೋರಿಸಿಕೊಡಬೇಕಾದದ್ದು ನಮ್ಮ ಉಳಿದವರಿಗೆ ಕರ್ತವ್ಯ. ಆದರ್ಶಪ್ರಾಯರಾಗಿ ಬದುಕಬೇಕು ಹೌದು ಎನ್ನುವಂತಹ ಉದ್ದೇಶ ನಮ್ಮದ್ದು. ಆದ್ರೆ ಏನಣ್ಣ? ತಮ್ಮನಾದಂತಹ ವಿಭೀಷಣನ ಬಗ್ಗೆ ಅವನ ವಿಚಾರ ಇಲ್ಲಿ ಮಾತನಾಡುವುದೇ ಬೇಕುತ್ತಿಲ್ಲ. ಹೇಳಬೇಕಾದ್ರೆ ಯಾಕೆ ಯಾಕೆ? ಅವ ಕರೆದಾಕ್ಷಣ ನಮ್ಮ ಜೊತೆಗೆ ಬರುವವನಲ್ಲ. ಏನಿದ್ರು ತಾಯಿಯ ಸೆರಗಿನ ಅಡಿಯಲ್ಲಿ ದೇವರ ಕೊನೆಯಲ್ಲಿದ್ದಾನೀಗ ಅವ. ಅವ ಭಜನೆ ಮಾಡ್ತಾ ಇರುವುದು. ಅವನ ಭಜನೆಗೆ ಬೆಂಕಿ ಬಿತ್ತು. ಸಮಯ ಸಂದರ್ಭ ಯಾವುದು ಅಂತ ಇಲ್ಲ. ನಮ್ಮ ಅಂತರ್ಯವನ್ನು ಅರಿತು ಯಾರು ಒದಗಿ ಬರ್ತಾರೋ ಅಂಥವನ್ನೇ ಜೊತೆ ಸೇರಿಸಿಕೊಳ್ಳುವವ ಈ ದಶಕಂಠ. ನಿನ್ನನ್ನು ಕರೆಸಿದ್ದೇನೆ ಹತ್ತಿರಕ್ಕೆ. ಹೌದಣ್ಣ. ಯಾಕೆ ಬಲ್ಲಯ್ಯ? ಯಾಕೆ? ನಾವು ಇಲ್ಲೇ ಇರುವುದಲ್ಲ, ನಮಗೆ ಬೇಕಾದ್ದನ್ನು ನಾವು ಸಂಪಾದಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶ. ನಮಗೀಗ ಹಸಿವು ಹೆಚ್ಚಾಗಿದೆ. ಹಸಿವು ಏನನ್ನಾದ್ರೂ ತಿನ್ನಬೇಕು. ತಿನ್ನುವುದಕ್ಕೆ ಏನಾದ್ರೂ ಇಲ್ಲಿ ಉಂಟಾ? ನಮ್ಮಲ್ಲಿ ಇರುವುದು ಏನದು? ಈಗ ಮಕ್ಕಳಾದವರಿಗೆ ತಂದೆಯಾದವ ದುಡಿದು ಸಂಪಾದನೆ ಮಾಡಿ ಏನನ್ನಾದ್ರೂ ಕೊಡುವುದಕ್ಕೆ ಮುಂದಾಗಬೇಕು. ಹೌದು. ನಮ್ಮ ಅಪ್ಪ ಅಲ್ಲಿ ಇಲ್ಲಿದ್ದಾನ? ನಮ್ಮ ಅಪ್ಪ ಇಲ್ಲಿಲ್ಲಲ್ಲ. ಯಾಗ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದಾನೆ. ಹಾಗಂತ ದುಡಿಯುವ ಸಾಮರ್ಥ್ಯ ಕೂಡ ಅವನಿಗೆ ಇಲ್ಲ ಅಂತ ಇಲ್ಲ. ಇಲ್ಲವೇ ಇಲ್ಲ. ಹಾಗೆಂತ ಇರುವವಳ ತಾಯಿ ಅವಳ ಬಳಿಗೆ ಹೋಗಿ ಅಮ್ಮ ಏನನ್ನಾದ್ರೂ ಕೊಡುವ ಹಾಗೆ ನಾವು ಬೇಡಿಕೊಂಡೆವಂತಾದ್ರೆ ಅವಳು ಕೊಡುವುದು ಏನು ಗೊತ್ತಾ? ಏನು? ಬೆಳ್ತಕ್ಕಿ ಬೋನ ಕುಂಬಳಕಾಯಿ ಪದಾರ್ಥ. ಹೌದು. ಇದು ನಮಗೆ ಸಾಕಾಗ್ತದ? ಅಣ್ಣ, ನಮ್ಮಂತಹ ಹೊಂತಕಾರಿ ಯುವಕರಿಗೆ ಬೇಕಾದದ್ದು ಯಾವುದು? ನಾವು ದಷ್ಟಪುಷ್ಟವಾಗಿ ಬೆಳೆಯಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ತಿನ್ನಬೇಕು ಮಾಂಸವನ್ನು. ಅದಕ್ಕೆ ಹೇಳಿದ್ದಲ್ಲ ಈ ಮೊದಲೇ ನಾನು, ಮನೆಯಲ್ಲಿದ್ರೆ ಇದೇ ಪದಾರ್ಥವನ್ನು ನಮಗೆ ಕೊಡುವುದು. ನಾವು ಸ್ವಲ್ಪ ತಿರುಗಾಟ ಮಾಡಿದೆವು ಅಂತಾದ್ರೆ ನಮಗೆ ಬೇಕಾದನ್ನು ಪಡೆದುಕೊಳ್ಳುವುದಕ್ಕೆ ಆಗ್ತದೆ. ಗೊತ್ತಾ ನಿನಗೆ ಇದು? ಹಾಗಾಗಿ ನಾವು ಕಾರಣವನ್ನು ಸೇರಿಕೊಳ್ಳಬೇಕು, ಮೃಗಬೇಟೆಯನ್ನು ಆಡಬೇಕು. ಮಾತ್ರವಲ್ಲ, ಅಲ್ಲಿ ಮಾಡುತ್ತಿರುವಂತಹ ಯಾಗ ಯಜ್ಞಾದಿಗಳಿಗೆ ಹಾಕುವಂತಹ ವಸ್ತುಗಳು ಯಾವುದುಂಟು ಅದನ್ನು ಪಡೆಯಬೇಕು. ತಿರುಗಾಟಕ್ಕೆ ಹೋದಂತಾದ್ರೆ ನಮಗೆ ಬೇಕಾದವನ್ನು ಪಡೆದುಕೊಳ್ಳುವುದಕ್ಕೆ ಆಗ್ತದೆ. ಒಳ್ಳೆಯ ವಿಚಾರವನ್ನೇ ಹೇಳಿದ್ದೀಯ. ಈ ಸಂದರ್ಭದಲ್ಲಿ ನನಗೆ ಕೂಡ ಹಚ್ಚು ಹೆಚ್ಚಾಗ್ತಾ ಉಂಟು. ಹಾಗಾಗಿ ಮೃಗಬೇಟೆಗೆ ಹೋಗ್ಬೇಕು. ಎಲ್ಲಿ ಪ್ರಾಣಿಗಳು ಕಾಣ್ತದೆ ನಮಗೆ ಅಂತ ಪ್ರಾಣಿಗಳ ಬಾಲವನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಬೇಕಾದಂತ ಮಾಂಸ ಮುದ್ದೆಯನ್ನು ತಿನ್ನಬೇಕು, ರಕ್ತವನ್ನು ಕುಡಿಬೇಕು. ಅಷ್ಟು ಮಾತ್ರವಲ್ಲ, ಕೆಲವು ವರ್ಗದಲ್ಲಿ ಕಾಡಿನಲ್ಲಿ ವಾಸವಾಗಿದ್ದಾರೆ ಋಷಿ ಮುನಿಗಳು ಬೇಕಾದಂತ ಪದಾರ್ಥವನ್ನೆಲ್ಲ ಆ ಬೆಂಕಿಗೆ ಹಾಕಿ ಸುಟ್ಟು ಅವರು ಸಂತೋಷದಲ್ಲಿ ಇರ್ತಾರೆ. ಅದನ್ನು ಇನ್ನೊಬ್ಬನಿಗೆ ಕೊಟ್ಟರು ಅಂತ ಆದ್ರೆ ಅದರಲ್ಲಿ ಬದುಕುವವರು ಎಷ್ಟು ಮಂದಿ ಇದ್ದಾರೆ. ಅಂತದ್ದೆಲ್ಲ ಅಭ್ಯಾಸ ಅವರಿಗೆ ಇಲ್ಲ ಅಂತ ಆದ್ರೆ ಪಡೆದುಕೊಳ್ಳುವಂತ ಅಭ್ಯಾಸ ನಮಗೆ ಬೇಕು. ಹಾಗಾಗಿ ಹೋಗುವ, ಅವರ ಮುಂಡವನ್ನೆಲ್ಲ ಕತ್ತರಿಸಿ ಆ ಮಾಂಸವನ್ನು ನಾನು ತಿಂತೇನೆ.
ಪ್ರೀತಿಯ ಬಿಡು ನಮ್ಮ ವಿಲಾಸಗಳೇ. ನಮ್ಮನಾಗಿಯ ಮಾತ ಹಾರೋಣ ನಮ್ಮ ನಯಗುವ ಮರಳಿನೊಳಗೆ. ಯಾವ ಕಾರ್ಯವನ್ನು ಮಾಡುವುದಕ್ಕೆ ನಾನು ಮುಂದಾಗ್ತೇನೆ, ಅದಕ್ಕೆ ಸಹಕಾರಿಯಾಗಿ ನೀನು ಒದಗಿ ಬರುವವ. ಖಂಡಿತ ನಿನ್ನ ಜೊತೆಯಾಗಿ ಯಾಗವನ್ನು ಹಾಳು ಮಾಡಬೇಕು. ಮಾಡಬೇಕು. ಅವರು ಕೊಡುತ್ತಿರುವಂತಹ ವಸ್ತುಗಳು ಯಾವುದುಂಟು ಅದನ್ನು ಸ್ವೀಕರಿಸಬೇಕು ಎನ್ನುವ ಹಾಗೆ ಹೇಳಿದ ಕ್ಷಣ ನನಗೆ ಬೆಂಬಲಿಗನಾಗಿ ನೀನು ಒದಗಿ ಬರ್ತಿದ್ದಾದ್ರೆ ಖಂಡಿತ ನಿನ್ನ ಜೊತೆಯಾಗಿರ್ತೇನೆ. ಸಂತೋಷವಾಯಿತು. ಅಣ್ಣ ಹಾಗೆ ಅಂತ ಎಲ್ಲಾ ಬ್ರಾಹ್ಮಣರನ್ನು ದಂಡಿಸುವುದಲ್ಲ. ಎಲ್ಲ ಬ್ರಾಹ್ಮಣರಲ್ಲ ಅಣ್ಣ. ನಮಗೆ ಯಾರು ಕೊಡ್ತಾರೋ ಅವರಿಗೆ ಏನು ಮಾಡುದು ಬೇಡ. ಹೌದಾ? ನಮಗೆ ಯಾರು ಕೊಡುವುದಿಲ್ವೋ ನಮ್ಮನ್ನು ನೋಡುವಾಗ ಯಾರು ಕೊಡುವುದಕ್ಕೆ ಮುಂದಾಗ್ತಾರೆ ಅವರಲ್ಲಿ ಸುಮ್ಮನೆ ಇರುವ ನಾವು. ಹೌದು. ಯಾಕೆ ಗೊತ್ತಾ, ನಮ್ಮ ಅಪ್ಪನು ಬ್ರಾಹ್ಮಣನೇ ಅಲ್ವಾ? ಹೌದಾ? ಸ್ವಲ್ಪ ಗೌರವ ಬೇಕು ನಮಗೆ. ಹೌದು. ಹಾಗಾಗಿ ಹೋಗುವ ಕೇಳುವ ಹೇಳುವ. ಕೊಡುವುದಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭ ಆ ಬಳಿಕ ದಂಡಿಸುವ. ಮೊದಲು ಈಗ ನಮಗೆ ಸಾಮರ್ಥ್ಯ ಬರಬೇಕು ಅಂತಾದ್ರೆ ಹಾಗಂತಣ್ಣ ಹೊಟ್ಟೆ ತುಂಬಬೇಕು. ನಮ್ಮ ತಂದೆಯ ಹಾಗೆ ಕೆಲವೊಂದು ಗುಣ ಇರುವುದಿಲ್ಲ. ನಮ್ಮ ತಂದೆ ತಾಯಿ ಹೋದಾಕ್ಷಣ ಬೇಕಾದನ್ನೆಲ್ಲ ಕೊಟ್ಟಿದ್ದಾರೆ ಅಂತ. ಅದೇ ರೀತಿಯಾದ ಗುಣ ಅವರಲ್ಲಿ ಇರ್ತದ. ಹಾಗಾಗಿ ನಾವು ವಿಚಾರಿಸಬೇಕಾಗ್ತದೆ. ಸರಿ, ಮೊದಲು ಬೇಟೆ, ಆಮೇಲೆ ಯಾಕೆ ಧ್ವಂಸ.
ಆಧಾರವಾದುದು ಧರ್ಮ. ಆ ಧರ್ಮದಲ್ಲಿ ಸತ್ಯವು ಪ್ರತಿಷ್ಠಿತಗೊಂಡಿದೆ. ಜಗತ್ತಿನ ವ್ಯಾಪಾರವೆಲ್ಲವೂ ಸಾಂಗವಾಗಿ ನಡೆಯಬೇಕೆಂದಿದ್ರೆ ಅಲ್ಲಿ ಧರ್ಮವು ಲೋಪವಿಲ್ಲದೆ ನಡೆಯಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಶಾಪ ನಾನು ಹೇಳಿದ ನೀವು ಒಳ್ಳೆ ಮಾತಾಡಿದ್ರಿ. ಅದು ನೀನು ನನಗೆ ಹೇಳಿಕೊಡಬೇಕು. ನಾನು ಕಲಿತಾ ಇದ್ದೇನೆ ಅಷ್ಟೇ. ಧರ್ಮ ರಕ್ಷತಿ ರಕ್ಷಿತ ಎಂದರೆ ಏನು? ಯಾರಿಗೂ ಮತ್ತೆ ನೀನು ಶಾಬಸ್ ಹೇಳಿದ್ದೆ ಯಾರಿಗೆ? ನೀವು ಒಳ್ಳೆದಾಗಿ ಹೇಳಿದ್ರಿ. ಧರ್ಮವನ್ನು ನಾವು ರಕ್ಷಿಸಿದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ. ಸತ್ಯದ ಮಾತು. ನಾನು ಹೇಳಿ ಆದ ಮೇಲೆ ಗೊತ್ತಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ನನಗೆ. ಒಮ್ಮೊಮ್ಮೆ ಅರ್ಥನೇ ಆಗುದಿಲ್ಲ. ಒಮ್ಮೊಮ್ಮೆ ನಿನಗೆ ಬರುವುದೇ ಇಲ್ಲ. ಅದು ಏನಂತ ಗೊತ್ತಾಗುದಿಲ್ಲ. ಎಷ್ಟು ಸಮಯ ಆಯ್ತು ಮಗ ನೀನು ನನ್ನ ಜೊತೆಯಲ್ಲಿ ಇತ್ತು? ನೀವಿದ್ದೀರಲ್ಲ, ನಾನು ನಿಮ್ಮದೆಲ್ಲ ಸರಿ ಮಾಡುವುದಕ್ಕೆ ನಾನು ಇರುವುದಾ? ನಂತರ ನಾನಿರ್ಬೇಕಲ್ಲ ಇಲ್ಲಿ. ನೀನು ಹೀಗೆ ಮುಂದುವರಿದ್ರೆ ಎಲ್ಲಿಗೆ ತಯಾರಾಗುವುದು? ಇನ್ನು ದಿವಸ ಉಂಟಲ್ಲ. ಅದೇ ಎಲ್ಲರೂ ಕಾಯುವುದಾಗೆ ತಯಾರಾಗ್ಲಿಲ್ಲ ಇನ್ನು ಸಮಯ ಉಂಟಲ್ಲ ಗುರುಗಳೇ. ಇನ್ನೂ ಉಂಟು. ನಿನ್ನ ಜೀವನವೇ ಸವೆದು ಹೋದ್ರೆ ಮತ್ತೆ ಯಾವಾಗ ಸಮಯ ಇರುವುದು? ನೀವು ಹೋದವೇ ತಯಾರಾಗ್ತದೆ. ನೀವೆಲ್ಲ ಕಾಯುವುದು ಹೋಗ್ಲಿಕ್ಕೆ ಕಾಯುವುದು ಅಂತ ನೋಡಿ. ನಾವು ಋಷಿ ಮುನಿಗಳು ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ದುಡಿಯುವವರು ನಾವಾಗಿದ್ದೇವೆ. ಎಂದಿನಂತೆ ಇಂದು ಕೂಡ ಯಜ್ಞವನ್ನು ಮಾಡಬೇಕಾಗಿದೆ. ಯಾಕೆ ಮಾಡುವುದು? ಲೋಕ ಕಲ್ಯಾಣ. ಮತ್ತೆ ನಾನು ಎಂತದ್ದು ಹೇಳಿದ್ದು? ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಈ ಲೋಕ ಕಲ್ಯಾಣ ಎಂದ್ರೆ ಏನು? ಲೋಕದ ಸಜ್ಜನರು ಧರ್ಮಿಷ್ಠರಾಗಿ ಸಜ್ಜನರಾಗಿ ಬದುಕಬೇಕಿದ್ರೆ ನಾವು ಯಾಗವನ್ನು ಮಾಡಬೇಕಾಗಿದೆ. ಯಾಕೆ ಮಾಡುವುದು? ಇದರಿಗೆ ಉತ್ತರ ಹೇಳುದಾಯ್ತು. ಸ್ವಲ್ಪ ಬಾಯಿ ನಿಂತುಕೋ. ನಾವು ಯಾಗವನ್ನು ಮಾಡಿದ್ರೆ ಯಾಗದ ಹವಿಸನ್ನುನ್ನತ ಇಂದ್ರಾದಿ ದೇವತೆಗಳು ಈ ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಮಳೆಯಿಂದ ಬೆಳೆಯಾಗ್ತದೆ. ಬೆಳೆಯಿಂದ ನಮ್ಮ ಜೀವನವು ಸುಖಕರವಾಗಿ ಸಾಗುತ್ತದೆ. ಹಾಗಾಗಿ ದೇವತೆಗಳನ್ನು ಸಂತೋಷಪಡಿಸುವುದಕ್ಕೆ ಬೇಕಾಗಿ ಯಾಗಗಳನ್ನು ಎಲ್ಲ ನಾವು ಮಾಡ್ತಾ ಇದ್ದೇವೆ. ಇದು ಗೊತ್ತೇನಿಲ್ಲ. ಬಾಯಿಗೆ ಕೊಡ್ತೇನೆ ಈಗ. ಗೊತ್ತಾಗ್ಲಿಲ್ಲ ವಿಷಯಾಗಿ ಇದೆಲ್ಲ ಗೊತ್ತಾಗುದಿಲ್ಲ ನಿನಗೆ. ಯಜ್ಞಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ತಂದಿದ್ದೀರಲ್ಲ, ಎಲ್ಲವನ್ನು ಯಜ್ಞ ಕುಂಡದ ಬಳಿಯಲ್ಲಿ ಇರಿಸಿ. ನಾಲಿಗೆ ಮಗುಚದಿಲ್ವಾ? ನನಗೆ ಪಾ ಬರುವುದಿಲ್ಲ. ಅಪ್ಪ ಅಪ್ಪ ಜನಕ ಜನನಿ ಅದೊಂದು ಸರಿ ಮಾಡ್ತಾರೆ. ಸುದ್ದೋದಕ. ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ಕುಳಿತುಕೊಳ್ಳುವಂತಹ ಸ್ಥಳವನ್ನು ಶುದ್ಧಿ ಮಾಡಬೇಕಾಗ್ತದೆ. ಅದನ್ನು ಮಾಡಿದ್ರು ಜನಶುದ್ಧಿ ಮನಶುದ್ಧಿ ಎಲ್ಲ ಇನ್ನೊಂದು ಎಷ್ಟು ಶುದ್ಧಿ ಮಾಡಬೇಕು ಆಗುದಿಲ್ಲ. ಎಲ್ಲರೂ ಯಜ್ಞ ಕುಂಡಕ್ಕೆ ಸುತ್ತಲೂ ಕುಳಿತುಕೊಳ್ಳಿ. ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕನಾದ ಗಣಪತಿಯ ಸ್ತುತಿಯನ್ನು ಮಾಡಬೇಕಾಗ್ತದೆ. ನಾನು ಹೇಳಿದಾಗೆ ಹೇಳಬೇಕು. ಅದಕ್ಕೊಂದು ಆವರ್ತನ ಇಲ್ವಾ? ಅಲ್ಲೇ ಇಲ್ಲ. ಗಜಾನನಂ ಭೂತಗಣಾದಿ ಸೇವಿತಂ ಗಜಾನನಂ ಭೂತದಿ ಗಣಾದಿ ಸೇವಿತಂ. ಗಜಾನನಂ ಭೂತಗಣಾದಿ ಸೇವಿತಂ ಗಜಾನನಂ ಭೂತಗಣಾದಿ ಸೇವಿತಂ. ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ. ಕಾಪಿ ಪಿತ್ತ ಚೆಂಬು. ನಿನ್ನನ್ನು ಅದನ್ನು ಕುಡಿಲಿಕ್ಕೆ ಆಗಲಿ. ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ. ಕಪಿತ್ತ ಚೆಂಬು ಫಲಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ಶೋಕ ವಿನಾಶ ಕಾರಣಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ಮಾಮಿ ವಿಘ್ನೇಶ್ವರ. ನಮ್ಮ ಮಾಮಿ ಅಂತ ಹೇಳ್ಬೇಡ, ನನ್ನ ಮಾಮಿ ಅಂತ ಹೇಳು. ಹುಡುಕುತ್ತಾ ಹೋಗು. ಮತ್ತೆ ನೀವು ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪಾದ ಪಂಕಜಂ. ಸಂಕಲ್ಪ ಬರಗಾಲ ನಿವಾರಣಾರ್ಥ ವರ್ಷಾ ಕಂಕಣ ಯೋಗಂ ಕರಿಷ್ಯೆ. ನಮಾಯ ಓಂ ಅಗ್ನಿ ಪ್ರತಿಷ್ಠೆಯ
ಅವರಿಗೆ ಚಳಿ ಆಗುದಿಲ್ವಾ? ಯಾಕೆ ನೀವೆಲ್ಲ ಸುತ್ತ ಕುಳಿತು ಚಳಿ ಕಾಯಿಸ್ತಾ ಇದ್ದಾರೆ. ಮತ್ತೆ ಇದು ಯಾಗ ಯಾಗ ಚಳಿಗಾಯ್ತು ಯಾಗ ಅಲ್ಲ ನೀವೆಲ್ಲ ಜೊತೆಗಿದ್ದೀರಾ, ಈತೊಬ್ಬ ಬೇರೆ ಇದ್ದಾನೆ, ಯಾಕೆ? ಅವರು ಊಟದಿಂದ ಹೊರಗೆ ಹೌದಾ? ನಾನು ದೂರದಿಂದಲೇ ಸಂಕಲ್ಪದಿಂದಲೇ ಸಂಕಲ್ಪ ಮಾತ್ರದಿಂದಲೇ ಅದು ಗುಂಪಿಗೆ ಸೇರದ ಪದ ಅಂತ ಗೊತ್ತಾಯ್ತು. ಗುಂಪಿಗೆ ಸೇರಿದ ವ್ಯಕ್ತಿ. ಹೌದಾ? ನಿಮ್ಮದೊಂದು ಕೂಟ. ಹೌದು. ಏನು ಮಾಡ್ತಾ ಇದ್ದೀರಿ? ನಾವು ಯಾಗ ಮಾಡ್ತಾ ಇದ್ದೇವೆ. ಯಾಗ ಮಾಡುವುದು ನಿಮ್ಮ ಅಪ್ಪನಿಗೆ ಪಿಂಡ ಬಿಡುದ ನೀವು? ಅಪ್ಪ ಇದ್ದಾರೆ, ಆಗುವುದಿಲ್ಲ ಬಿಡ್ಲಿಕ್ಕೆ. ನಿನಗೆ ಬಿಡುವುದಕ್ಕೆ ಮನಸ್ಸಿರ್ಬೋದು, ಅಪ್ಪ ಇದ್ದಾರಲ್ಲ ಜೀವಂತ. ನಿನ್ನ ಅಪ್ಪ ಯಾರು? ಕಟ್ಟದವರು. ಹೌದಾ? ಅವರಿಗೆ ಹೆಸರಿಲ್ವಾ? ನಿನ್ನ ಅಪ್ಪನೆಯ? ಹೌದಾ? ನೀವು ನನ್ನ ಅಪ್ಪ? ನೀನು ನನ್ನ ಮಗ ಹೌದಲ್ಲ? ಹೌದೌದು. ಹಾಗಾದ್ರೆ ನಿನ್ನ ಅಪ್ಪ. ಮತ್ತೆ ಅವರು ಯಾಕೆ ಒತ್ತಿಗೆ ಕಾರಣ ಉಂಟು. ಯಾಕೆ? ಅವ ಹೀಗೆ, ನೀನು ಬೇರೆ. ಅದು ಹೇಗೆ? ನಾನು ಸಣ್ಣ ಮಗು ಈಗ. ಹೌದಾ? ನಿನಗೆ ಗಡ್ಡ ಎಲ್ಲಿಂಟು? ಗಡ್ಡ ಬರ್ಲಿಲ್ಲ, ಗಡ್ಡವನ್ನು ಮಾಡಿಸಿ ಕೊಡಿ ಅಪ್ಪ. ಇದು ಕಟ್ಟಿಲ್ಲ. ನಿನ್ನ ಅಪ್ಪ ಗಡ್ಡ ಮಾಡ್ತಾರ? ಇಲ್ಲ ಇಲ್ಲ. ಮತ್ತೆ ಅವರಲ್ಲಿ ಯಾಕೆ ಕೇಳುದು? ಅಪ್ಪ ಎಲ್ಲಿಯಾದ್ರೂ ತಂದು ಕೊಡ್ತಾರೆ, ಪೂಜೆಗೆ ಹೋದಲ್ಲಿ ಯಾರು ಓ, ಸಿಗ್ತಾರೆ. ಇದು ಪೂಜೆ ಮಾಡುವಲ್ಲಿ ಗಡ್ಡ ಮಾರಾಟನ? ಎಲ್ಲ ಅಭ್ಯಾಸ ಉಂಟಾ? ಗಡ್ಡ ಮಾರಾಟ ಮಾಡ್ತಾರೆ. ಯಾರಾದ್ರೂ ಮಾಡುವರಿದ್ರೆ ಹೌದಾ? ಏಯ್! ಏಯ್! ನಿಮ್ಮೆಲ್ಲರ ಮುಖಂಡ ಯಾರು ಅಂತ? ನಾವು ಹುಡುಕುತ್ತಾ ಬಂದದ್ದು. ಹೌದು. ಇದು ಯಾರು ಅಂತ? ನೀವು ಇದು ಯಾರು ಅಂತ? ಇದು ನಮ್ಮಲ್ಲಿ ಎಲೆ ಅಡಿಕೆ ಬುದ್ಧಿಲ್ಲ. ಅಲ್ಲ, ನಿಮಗೆ ಹೇಳಿಕೆ ಕೊಡುದಕ್ಕೆ ನಾವು ಇಲ್ಲಿಗೆ ಬಂದದ್ದಲ್ಲ. ಮತ್ತೆ ಕೇಳಿದ್ದು ಯಾರು ಮುಖಂಡ? ಹೊಡೆದ ನೀವು ಬಿಡುವ. ನಾವು ಹುಡುಕುತ್ತಾ ಇದ್ದದ್ದು ನಾನೇ. ಆ ಮುಖಂಡರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೇವೆ. ಹೌದೇ? ಹೌದು. ನನ್ನ ಅಪ್ಪನಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಇಷ್ಟವರೆಗೆ ಯಾರಾದ್ರೂ ಮಾಡಿದ್ದಾರ? ಯಾರು ಮಾಡಲಿಲ್ಲ. ಹೌದಾ? ಸನ್ಮಾನ ಪಡಿಬೇಕೆನ್ನುವಂತಹ ಬಯಕೆ ನಿನಗುಂಟಾ? ಭಯಕ್ಕೆ ಇಲ್ಲ. ಕೊಡುವವರು ಇದ್ದಾರೆ ಅಂತಾದ್ರೆ ಬೇಡ ಅಂತ ಹೇಳುದಿಲ್ಲ. ನೀವು ಸನ್ಮಾನದಲ್ಲಿ ಏನನ್ನೆಲ್ಲ ನಿರೀಕ್ಷಿಸ್ತೀರಿ? ಏನನ್ನೆಲ್ಲ ನಿರೀಕ್ಷಿಸ್ತೀರಿ? ನಿರೀಕ್ಷೆ ಹಾ. ನಮಗೆ ಯಾವುದು ಈ ಕೆಲವು ಕಡೆಯಲ್ಲೆಲ್ಲ ಸನ್ಮಾನ ಆಗುದು, 4 ಹಣ್ಣು, ಹಾರ, ತಲೆಗೆ ಒಂದು ಪೇಟ. ಅದು ಆ ಪೇಟವನ್ನು ಇಲ್ಲಿಯೋ ಮೂಲೆಯಲ್ಲಿ ಹಾಕ್ತೇವೆ, ಹಾರವನಲ್ಲಿ ಮೂಲೆಯಲ್ಲಿ ಹಾಕ್ತೇವೆ. ಹಣ್ಣು ಮನೆಗೆ ಹೋಗುವಾಗ ಅದು ಕೊಡ್ತೀವಿ. ಏನು ದಿವಸ ಮನೆಗೆ ಹೋಗುದಿಲ್ವ ನೀನು? ಎಲ್ಲಿಗೆ ಹೋಗುದು ಇದ್ರೆ ಅಪರೂಪಕ್ಕೆ ಹೋಗುವಾಗ ಇಲ್ಲಿ ಯಾರಾದ್ರೂ ನಿನ್ನ ಕೂಟದವರಿಗೆ ಊಟದಕ್ಕಾಗುದಿಲ್ವಾ? ಯಾವುದು ಹಣ್ಣು ಯಾಕೆ ನಮಗೆ ಆಗದ ಇನ್ನೊಬ್ರಿಗೆ ಹೋಗ್ಬೇಕು? ಅವರ ಯೋಗ್ಯತೆ ಅವರು ಪಡ್ಕೊಳ್ಬೇಕು. ನಮಗೆ ಅದು ಮುಖ್ಯ ಅಲ್ಲ. ಮತ್ತೆ? ನೀವು ಸನ್ಮಾನ ಮಾಡ್ತೀರಲ್ಲ, ಅದಕ್ಕೊಂದು ಪತ್ರ ಅಂತ ಇರ್ತಲ್ಲ, ಅದರಿಗೆ ಅದರಷ್ಟು ದೊಡ್ಡ ಬೆಲೆಯದು ಯಾವುದಿಲ್ಲ. ಅರ್ಥ ಬೇಕಾದದ್ದು ನೆನಪಿಗೆ ಬೇಕಾಗಿ ಇಂಥವರು ಮಾಡಿದ್ದಾರೆ, ನೋಡುವ ಸಂತೋಷ ಆಗ್ತದೆ. ಅದು ಮುಖ್ಯ ನನಗೆ. ನಾವು ಇನ್ನು ಬರೀಬೇಕಷ್ಟೇ, ಇನ್ನು ಬರೀಬೇಕಷ್ಟೇ. ಯಾವ ರೀತಿ ಬರೀತಿ? ನಿಮ್ಮ ಸನ್ಮಾನ ನನಗೆ ಅಗತ್ಯವೇ ಇಲ್ಲ. ಯಾವುದನ್ನು ಬರೆಯದೇ ಇದ್ರು ಒಂದು ವಾಕ್ಯವನ್ನು ಸೇರಿಸಲಿಕ್ಕುಂಟು. ಯಾವುದು? ನಿನ್ನ ಮರಣ ಇಂಥ ದಿವಸ. ಇದು ಯಾವ ತರದ ಸನ್ಮಾನ ಇವರು? ಅದನ್ನು ಸೃಷ್ಟಿ ಮಾಡುವುದನ್ನ ನಾವೇ. ಕಾರಣ ಉಂಟು. ನಿಮ್ಮನ್ನು ವಿರೋಧಿಸುವವರು ನೀವು ಏನು ಮಾಡ್ತಾ ಇರುವುದು?
ನಾವು ಯಾಗ ಇಂದ್ರಾದಿ ದೇವತೆಗಳಿಗೆ ಹವಿಸನ್ನು ಕೊಡುವುದಕ್ಕೆ ಬೇಕಾಗಿ ಹವಿಸಿಕೊಡುದು ಯಾಕೆ? ಅದು ದೇವತೆಗಳು ಸಂತೋಷಗೊಂಡು ಕೀಳೆಗೆ ಮಳೆಯನ್ನು ಸುರಿಯುತ್ತಾರೆ. ಆ ಮಳೆ ಬಂದ್ರೆ ಮಾತ್ರ ಲೋಕದ ಜನರು ಒಳ್ಳೆಯ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಈಗ ಕೆಲವು ಸಮಯದಲ್ಲಿ ಮಳೆ ಬರುದಿಲ್ಲಲ್ಲ, ಅದಕ್ಕೆ ಕಾರಣ ಏನು? ಮಳೆ ಅದಕ್ಕೊಂದು ಕಾರಣ. ನೀವು ಹುಟ್ಟಿ ಎಷ್ಟು ಸಮಯ? ನಾವು ಕೆಲವೇ ಸಮಯ ಅದು ಹುಟ್ಟಿ. ಪ್ರಪಂಚದಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಉಂಟು. ಆಯಾಯ ಕಾಲಕ್ಕೆ ಆಯಾಯ ಮಳೆಯೋ ಚಳಿಯೋ. ಮಳೆಗಾಲದಲ್ಲಿ ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಇರ್ತದೆ, ಚಳಿಗಾಲದಲ್ಲಿ ಚಳಿ ಇರ್ತದೆ. ಹೌದಾ? 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 ಈಗ ನಾವು ಹೇಳುವುದಕ್ಕೆ ಹೇಳಿದ್ದೇವೆ, ಮಳೆ ಬರಬೇಕಾದಂತಹ ಸಮಯಕ್ಕೆ ಮಳೆ ಬರುವುದಿಲ್ಲ. ಎಲ್ಲಿಯೋ ಒಳ್ಳೆಯ ಕಾರ್ಯಕ್ರಮ ಆಗುತ್ತಿರುವಂತಹ ಸಂದರ್ಭ ಮಳೆಯಿಂದಾಗಿ ಅಡಚಣೆ ಆಗ್ತದೆ ಅಂತ ಕೇಳಿದ್ದೇವೆ. ಹೌದು. ಅದೇ ಯಾಕೆ? ಯಾಕೆ? ನಿಮ್ಮಂತ ಉತ್ಪಾತ ಪಿಂಡಗಳು ಇಲ್ಲದಿರಿ ಯಾಕೆ ಒಳ್ಳೆ ರೀತಿಯಲ್ಲಿ ಮಾಡೋದು, ಇದನ್ನು ಬಂದು ನೀವು ನಿಲ್ಲಿಸ್ತಾ ಇದ್ದೀರಲ್ಲ, ಮತ್ತೆ ಹಾಗೆ ಮಾಡಿ ಬಾರದು ಇದ್ದೀಟ. ಅದಕ್ಕೆ ಏನೆಲ್ಲ ಹಾಕ್ತೀರಿ? ಅದು ತುಪ್ಪ, ಅವ ಹಣ್ಣು, ಆ ಬಳಿಕ ಪಂಚಕಜ್ಜಾಯ, ಕೆಲವೆಲ್ಲ ಸುವಸ್ತುಗಳೆಲ್ಲ. ಅಗ್ನಿದೇವ ಕೇಳ್ತಾನೆ ಇದನ್ನೆಲ್ಲ ಕೊಡಿ ಏನು ಹಾಗೆ? ಅದನ್ನು ವಿಮರ್ಶೆ ಮಾಡಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಅದು ಒಂದು ಪದ್ಧತಿ, ಪರಂಪರೆಯಿಂದ ಯಾಗಕ್ಕೆ ಇಂಥದ್ದೇ ಹವಿಸು ಕೊಡಬೇಕು ಅಂತ ಕ್ರಮ ಇದೆ. ಅದನ್ನು ಕೊಡುದು ಮತ್ತೆ ಕೊಡಬಾರ್ದು, ಹಾಕಬಾರ್ದು. ನೀವು ಹೇಳಿದಾಗೆ ಕೇಳಲಿಕ್ಕೆ ಇರುವವರಲ್ಲ, ನನ್ನಲ್ಲಿ ಮಾತಾಡಬೇಡಿ. ನಾವು ಯಾರು ಯಾಗ ಒಂದು ಇದು ಮಾಡುವುದು, ಯಾಗ ಇದು ಮಾಡಿದ ನಂತರ ಇಲ್ಲಿ ಸರಿಯಾಗ್ತಿಲ್ಲ. ಯಾಗ ಮಾತಾಡಬಾರ್ದ? ಮಾತಾಡುದಿಲ್ಲ, ಮಾತಾಡುದಿಲ್ಲ. ನಮ್ಮದು ಕೆಲಸ ನಡೆಯುತ್ತದೆ, ಕೆಲಸ ನಡೆಯುತ್ತದೆ. ಹಾಗಾದ್ರೆ ಕುಳಿತುಕೊಳ್ಳಿ. ಯಾವ ಕೆಲಸ? ಹೊಂಡ ತೆಗೆಯುವುದಲ್ಲ, ನಿಮ್ಮನ್ನು ಹೊಂಡಕ್ಕೆ ಹಾಕುವ ಕೆಲಸ. ಏನು ಬೇಡ, ಇದು ಒಳ್ಳೆಯದಲ್ಲ ನಿಮಗೆ. ಇದೆಂತದು? ಇದೆಂತದು? ಇದು ಅದು ಮುಟ್ಟಬೇಡ ಪುಣ್ಯಾತ್ಮ, ಅದು ಶುದ್ಧ ಜಲ. ಶುದ್ಧ ಜಲ? ನೀನು ಶುದ್ಧ ಇದ್ದೀಯ? ನಾನು ಶುದ್ಧ ಇದ್ದೇನೆ. ಹೌದಾ? ಶುದ್ಧ ಅದೇ. ಇದು ಬೇಕು ನಮಗೆ, ಇದು ಬೇಕು. ಯಾಕೆ? ನಿಮ್ಮ ಕೈಯಲ್ಲಿ ಆಗ್ತದಲ್ಲ, ನಮ್ಮಂತ ಕೈಯಲ್ಲಿ ಇರುತ್ತೇನೆ. ಇದೆಂತದು? ಇದು ನಿಮಗೆ ಕೊಟ್ರೆ ನೀವು ಅದನ್ನೇ ಮಾಡಿದ್ರೆ ಬಿಟ್ರೆ ಅದು ಪಾವಿತ್ರತೆ ಇರೋದು ನಿಮಗೆ ಗೊತ್ತಿಲ್ಲ. ಅಪ್ಪನಿಗೆ ಇಂಥದ್ದ? ಅದಕ್ಕಿಂತ ಒಳ್ಳೆಯದು ಅಪ್ಪನಲ್ಲಿ ಉಂಟು, ಗೊತ್ತಾಯ್ತಾ? ನಮ್ಮ ಕಡೆಯಿಂದ ಒಂದು ಕೊಡುಗೆ ತಿಳಿಸಬೇಕು. ಇಲ್ಲ, ತಿಳಿಸುವುದಕ್ಕಾಗುದಿಲ್ಲ. ನನ್ನ ಮಡದಿ ಅವಳು ಯಾರು? ಮಕ್ಕಳಿಲ್ವಾ? ನಾನಿದ್ದೇನಲ್ಲ, ಮತ್ತೆ ನಾನಿದ್ದೇನೆ ಕೇಳ್ತಾವ. ರುದ್ರಾಕ್ಷಿ ಅಂತ ಹೇಳಲಿಕ್ಕೆ ಬರ್ತದೆ, ದ್ರಾಕ್ಷಿ ಐತೆ. ನಿನಗೆ ಯಾವುದೆಲ್ಲ ಬರುದಿಲ್ಲ.
ಈಗ ಬರುವಂತದ್ದು ಯಾವುದು? ಯಾರಿಗೆ? ಹೀಗೆ. ನನಗೆ ಯಾವುದೂ ಬರುವುದಿಲ್ಲ. ಯಾವುದು? ಹೌದಾ? ನಾನು ಪಾಪ. ನೀನು ಕಲ್ಲು ನುಂಗಿದ್ಯಾ? ಕಲ್ಲು ನುಂಗಿದ್ಯಾ ನೀನು? ಮೊನ್ನೆ ಹೇಳಿದ್ದಾರೆ ಅಪ್ಪ, ನಿನ್ನ ಉದರದಲ್ಲಿ ಕಲ್ಲುಂಟು ಮಗ. ಮಾತನಾಡಿದ ಕೇಳಮ್ಮ, ನಾವು ಬಡವರಿಲ್ಲದಕ್ಕೆ ಬಾಳಮ್ಮ. ಆತನೋ ಮನದಿತ್ತು ಜಾತವಿರುವರು ಬಂದು ಉತ್ಪಾದ ಮಾಡುವುದರಿಂದ ಉದಾಧಿಪತಿ ಬಲ್ಲ. ಮಾತನಾಡಿದೆ ಕೇಳಮ್ಮ ಅಮ್ಮ. ಅಮ್ಮ, ನೀವೇ ನಮ್ಮನ್ನು ರಕ್ಷಿಸಬೇಕು ತಾಯೇ. ಮುನಿಮನುಗಳು ನೀವು. ಹೌದು. ಏನು ಬಂದಿರ್ತಿ ಅಮ್ಮ? ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ನಿಮ್ಮ ಉಭಯ ಮಕ್ಕಳಾದಂತಹ ದಶಶಿರ ಮತ್ತು ಕುಂಭಕರ್ಣ ಇಬ್ಬರು ನಾವು ಮಾಡುವಂತಹ ಯಾಗವನ್ನು ಹಾಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸ್ತ್ರೀ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಗರ್ಭಾದ ಸ್ತ್ರೀಗಳನ್ನು ಗರ್ಭ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಅಮ್ಮ, ಅವರ ಬಾಧೆ ಎನ್ನುವುದು ಹೆಚ್ಚಾಗಿದೆ. ಅಮ್ಮ, ನೀವೇ ನಮ್ಮನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸಬೇಕು. ತತ್ವನದಿ ನಿಸ್ಸಂದೇಹದಿಂದಿಲ್ಲಿರಿಯೇ ಮುಂದೆ ಮಕ್ಕಳ ಬಾಧೆಯು ನಿಲ್ಲಿದುವೆ ಪಿಲ್ದಾದುವ ಎಂದಿರಿ ಅಮ್ಮ, ಎರಡು ಕರೆಗಳನ್ನು ಜೋಡಿಸಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೆ. ತಾಯಿಯಾದವಳು ಯಾವತ್ತೂ ಮಕ್ಕಳ ಉತ್ಕರ್ಷೆಯನ್ನು ಬಯಸ್ತಾಳೆ ಹೊರತು ಅವನತಿಯನ್ನು ಬಯಸக்கூಡದಿದ್ದಾಳೆ. ಮಾತೃ ಹೃದಯ ನಿಮ್ಮಲ್ಲಿದೆ ಎನ್ನುವುದನ್ನು ಅರ್ಥವಿಸಿಕೊಂಡವಳು ನಾನು. ಇಲ್ಲದೆ ಹೋದ್ರೆ ತಪಸ್ವಿಗಳು ನೀವು ಅನ್ಯಾಯವಾದ ಕ್ಷಣದಲ್ಲಿ ಶಪಿಸಿದಿರಿ ಎಂದಾಳೆ. ನನ್ನ ಸಂತಾನವೆಲ್ಲವೂ ಅಡಿದು ಹೋಗುತ್ತೆ. ಅದಕ್ಕೆ ಮನಸ್ಸು ಯಾವ ಕಾರಣಕ್ಕೂ ಮುನಿಯ ಕೂಡದು ನಿಮಗೆ ಧೈರ್ಯವನ್ನು ಹೇಳ್ತಾ ಇದ್ದೇನೆ. ಇಷ್ಟರವರೆಗೆ ಮಾಡಿದ್ದೇನು ಆಯಿತು. ಇನ್ನು ನಿಮ್ಮ ಬಾಧೆಗೆ ಬಾರದ ಹಾಗೆ ಅವರನ್ನು ತಿಕ್ಕಿ ಸರಿದಾರಿಗೆ ಕೊಂಡೊಯ್ಯುವುದಕ್ಕೆ ನಾನಿದ್ದೇನೆ. ಸಂಕೋಚವನ್ನು ಬಿಟ್ಟು ಆಯಿತು. ಮಕ್ಕಳು ತಪ್ಪು ಮಾಡುತ್ತಾರೆ ಅಂದರೆ ಕಾರಣರು ಯಾರಾಗುತ್ತಾರೆ? ಹಿರಿಯವರುತ್ತಾರೆ. ತಿದ್ದಿ ಸರಿದಾರಿಗೆ ಕೊಂಡೊಯ್ಯಬೇಕಾದ್ದು ತಾಯಿಯಾಗಿ ನನ್ನ ಕರ್ತವ್ಯ. ಅದಕ್ಕಾಗಿ ಅವರನ್ನೇ ಮಾತಾಡಬೇಕು. ಮಕ್ಕಳೇ, ಎಲ್ಲಿ ಬರ್ರಿ. ನನ್ನನ್ನೊಮ್ಮೆ ಎತ್ತಿಕೊಳ್ಳಿ ಅಮ್ಮ. ಎತ್ತಿಕೊಂಡದ್ದೇ ಹೆಚ್ಚಿಗೆ ಆದ್ರೆ ನನ್ನ ಮಕ್ಕಳನ್ನ ಮೇಲೇರಿಸಿದ ನಿಮ್ಮ ಪ್ರೀತಿ ತೋರಿ. ನಾನು ಕೊಟ್ಟಂತ ಪ್ರೀತಿಗೆ ನೀವು ಕೊಟ್ಟ ಪ್ರತಿಫಲ ಇಷ್ಟೇ ತಾನೆ. ಏನು ಕೊಡಬೇಕಿತ್ತು? ಈಗ ಯಾರು ಅಪ್ಪಿದ್ದು ಸಾಕು. ನೀವು ತಪ್ಪುತ್ತಾ ಇದ್ದೀರಿ. ನಾನು ಇನ್ನು ಅಪ್ಪಿದ್ರೆ ನೀವು ಇನ್ನೂ ತಪ್ಪುವುದೇ. ಯಾವ ದಾರಿ ಅಮ್ಮ, ಏನಮ್ಮನಿಗೆ? ನಾವು ಹತ್ತಿರ ಬಂದಂತಹ ಸಂದರ್ಭ
ನಮ್ಮನ್ನು ಪ್ರೀತಿಯಿಂದ ಮೃದು ಮಧುರವಾದಂತಹ ಮಾತುಗಳಿಂದ ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಂತಹ ನೀನು ಇಂದು ಹಾಗಲ್ಲ. ಏನು ಕಣ್ಣು ದೊಡ್ಡದು ಮಾಡ್ತಾ ಇದ್ದೀರಿ? ಮಾಡದೆ ಯಾಕಮ್ಮ? ಯಾಕಂತ ಹೇಳಿದ್ರೆ ಎಲ್ಲಿದ್ದೀರಿ ನೀವು ಇಷ್ಟೊತ್ತು? ನಾವು ಇಲ್ಲೇ ಇದ್ದೇವೆ ಮನೆಯಲ್ಲಿ. ಇಲ್ಲಂದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಒಳಗೆ. ಹೌದಾ? ಹೌದು. ಯಾರ ಜೊತೆ ಇಲ್ಲಿ? ನಾವು ಇದ್ದೇವೆ. ಜೊತೆಗೆ ಇಲ್ಲೇ ಇದ್ದವರ? ನನಗೇನು ಗೊತ್ತಾಗುವುದಿಲ್ಲ ಅಂತ ಭಾವಿಸಿಕೊಂಡದ್ದ? ಎಲ್ಲ ನಿಮ್ಮ ಚೇಷ್ಟ ಅರ್ಥ ಆಗಿದೆ ನನಗೆ. ಬಹುಶಃ ಯಾರೋ ಕಿವಿ ಊದುವವರಿದ್ದಾರೆ. ದಾಡಿ ಹೇಳುವವರಿಗೆ ಏನು ಕಡಿಮೆ ಇಲ್ಲ. ನಮಗೆ ಗೊತ್ತಾಗುವುದು. ಯಾರಂತ ಭಾವಿಸಿದ್ದು ನೀವು ಹೇಳಿದ್ದು? ಅಲ್ಲ ಅವ ಇದ್ದಾನಲ್ಲ, ಯಾರು? ನಮ್ಮ ವಿಭೀಷಣ. ಎಷ್ಟು ಹೊತ್ತು ನೋಡಿದ್ರೆ ಅವನಿಗೆ ಅದೇ ಕೆಲಸ. ಯಾರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲ ನೋಡಿಕೊಳ್ಳುದು, ಮತ್ತೆ ಚಾಡಿ ಹೇಳುದು. ಏನಾಗಿದೆ ಹೇಳಿ. ಅವನು ಮಾಡಿ ಹೋಗಿಲ್ಲ, ಅವ ಇಲ್ಲೇ ಇದ್ದಾನೆ. ಹೌದಾ? ನೀವು ಎಲ್ಲಿ ಹೋಗಿದ್ರಿ ಅಂತ ಅವನು ನೋಡಿಲ್ಲ. ನಾವು ಹೀಗೆ ಬೇಸರ ಕಳುವುದಕ್ಕಾಗಿ ಸ್ವಲ್ಪ ಸುತ್ತಾಡ್ತಾ ಹೋದವು. ನೋಡೋದಕ್ಕೆ ಹೋಗಿ ಸ್ವಲ್ಪ ಬರೀ ಸುತ್ತಾಡಿದ್ದ. ಹೌದು. ಬೇಸರ ಕಳೆದದ್ದು ಮಾತ್ರವಾ? ಮತ್ತೊಬ್ಬರ ಮನಸ್ಸಿಗೆ ಬೇಸರವನ್ನು ಮಾಡಿದ್ದೀರಾ? ನಾವು ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ದೇವೆ, ಬೇಟೆಯಾಡಿದ್ದೇವೆ. ಆ ಪ್ರಾಣಿಗೆ ಎಷ್ಟು ಕಾಲು? ಪ್ರಾಣಿಗೆ ಕೆಲವು 2 ಕಾಲಿನದ್ದು ಉಂಟು, ಹಿಂಸೆ ಕೊಟ್ಟ ಪ್ರಾಣಿಗೆ ಎಷ್ಟು ಕಾಲು? 4 ಕಾಲಿದ್ದುಂಟು, 2 ಕಾಲಿದ್ದುಂಟು. ಅದಕ್ಕೆ ಅಲ್ಲ, ನಡೆಯುವುದು ಎಷ್ಟು ಕಾಲಲ್ಲಿ? ಹ? 2 ಕೈಯನ್ನು ಸೇರಿಸಿಕೊಂಡು ನಡೀತಾ ಇದ್ದ. ಹೌದೌದೌದು. ಏನು ಹೌದು, ಮುಖಕ್ಕೆ ಬಾರಿಸ್ತಾನೆ. ನಿನ್ನ ಮುಖಕ್ಕೆ ಬಾರಿಸೋದಕ್ಕೆ ಒಂದು ಕೈ ಸಾಕಾಗುವುದಿಲ್ಲ, 10 ತಲೆ ಉಂಟು. ನನಗೆ ಸಾಕಾಗುವುದು, ಮುಖವೇ ಸಿಗುವುದಿಲ್ಲ. ಕುಂಭದಾಕೃತಿ ಕಾರಣ ಉಂಟು. ಅದೇ ಮತ್ತೆ 10 ತಲೆ ಮಾಡಿಸಿ ಯಾಕೆ ನೀವು? ಇಷ್ಟು ದೊಡ್ಡ ಬೆಲೆ ಕೊಟ್ಟಿದ್ದೀರಾ? ನಿಮ್ಮನ್ನು ಪಡೆದು ನಾನು ಸಂತೋಷವನ್ನು ಅನುಭವಿಸ್ತೇನೆ ಅಂತ ನಾನು ಆಲೋಚನೆ ಮಾಡಿಕೊಂಡೆ ಅಂತ. ಯಾವ ತಾಯಿಗೂ ಇಂತಹ ಮಕ್ಕಳು ಇರ್ಲಿಕ್ಕಿಲ್ಲ, ಗೊತ್ತುಂಟಾ? ಅದೇ ನಾನು ಹೇಳಿದ್ದು, ಇಂಥದ್ದನ್ನು ಹೆತ್ತ ನನಗೆ ಸಾಕಾಗಿ ಹೋಯ್ತಲ್ಲ ಅಂತ. ಅಲ್ಲಮ್ಮ, ನೀವು ಮೊದಲೇ ಹೇಳಿದ್ದೀರಂತೆ ಏನು ಮಕ್ಕಳು ಹುಟ್ಟಿದ್ದಾರೆ, ನಿಮಗೆ ಸಂತೋಷ ಆಗಿದೆ, ಇನ್ನು ಮುಂದೆ ಸಂತೋಷ ಎಂಬುದಾಗಿ. ಈಗ ಬೇಸರ ಹೇಳ್ತಾ ಇದ್ದೀರಿ, ಏನಾಗಿದೆ ನಿಮಗೆ? ಬೇಸರ ಆಗಿದೆ, ನೀವು ಇಂಥದ್ದು ಮಾಡ್ತೀರಂತಂದ್ರೆ ಬೇಸರ ಆಗುದಿಲ್ಲ. ನಾವೇನು ಮಾಡಿದ್ದೇವೆ? ಏನಾಗುದಾ? ಹೋದದ್ದು ಕೇವಲ ಪ್ರಾಣಿಗಳಿಗೆ ನೀವು ಕಿಟಲೆ ಕೊಟ್ಟದ್ದ? ನಾವು ಅವನಿಗೆ ಸುತ್ತಾಡ್ತೇವೆ. ಹೌದಾ? ಹೌದು. ಸುತ್ತಾಡುವಾಗ ಯಾರು ಮುನಿಗಳು ಸಿಕ್ಕಿದ್ರು ನಿಮಗೆ? ಸಿಕ್ಕಿದ್ರು. ಅವ್ರು ಏನ್ ಮಾಡ್ತಾ ಇದ್ರು? ಅವರು ಬೆಂಕಿ ಬುಡದಲ್ಲಿ ಕುಳಿತಿದ್ರು. ಅವರು ಬರೀ ಬೆಂಕಿಯ? ಬೆಂಕಿ ಹಾಕಿ ಅದಕ್ಕೆ ಒಳ್ಳೆ ಒಳ್ಳೆ ವಸ್ತುಗಳನ್ನೆಲ್ಲ ಹಾಕ್ತಾ ಇದ್ರು, ಸುಡ್ತಾ ಇದ್ರು. ಉಂಟಲ್ಲ ಇದು? ಹೌದು, ಸುತ್ತ. ಹೌದು, ಒಬ್ಬರೇ ಇದ್ದದ್ದ? ಅಲ್ಲ, ತುಂಬಾ ಮಂದಿಗಳಿದ್ರು. ಬೆಂಕಿಗೆ ಏನೆಲ್ಲ ಹಾಕ್ತಿದ್ರು? ಬಾಳೆಹಣ್ಣು, ತುಪ್ಪ, ಅವಲಕ್ಕಿ, ಬೆಲ್ಲ ಇಂಥದ್ದನ್ನೆಲ್ಲ ಹಾಕ್ತಾ ಇದ್ರು. ನೆನಪಾಗ್ತಾ ಇತ್ತಮ್ಮ ನನಗೆ. ನಾವು ತಿನ್ನುವಂತ ವಸ್ತುವನ್ನೆಲ್ಲ ಬೆಂಕಿಗೆ ಅದನ್ನು ಕೊಡಿ ಅನ್ನುವ ಹಾಗೆ ಇದು ಕೊಡುವುದಕ್ಕೆ ಮುಂದಾಗಲಿಲ್ಲ. ಆವಾಗ ಕೈ ಮುಂದೆ ಹೋಯ್ತು. ಅವ್ರು ಯಾರು ಅಂತ ಗೊತ್ತಾಗಿದ? ಯಾರು? ಮುನಿಗಳು, ಮಹರ್ಷಿಗಳು. ಹೌದಾ? ಹಾ. ಅವರು ಎಂತದು ಮಾಡುದು? ಯಾಗ ಮಾಡು. ಹೌದಾ? ನಾವು ಕೇಳಿದ ಕ್ಷಣ ಕೊಡುವುದಕ್ಕೆ ಏನು ಸಂಕಟವ ಅವರಿಗೆ? ನಿಮ್ಮ ಅಪ್ಪನನ್ನು ನೀವು ನೋಡಿಲ್ಲ? ನೋಡಿದ್ದೇವೆ. ಅವ್ರು ಯಾಗ ಮಾಡ್ಲಿಲ್ಲ. ನಮ್ಮ ಅಪ್ಪ ಏನನ್ನು ಮಾಡ್ತಾರೋ ಅದನ್ನು ಇನ್ನೊಬ್ಬರು ಮಾಡಬಾರ್ದು, ಗೊತ್ತಾಯ್ತಾ? ನಾವು ಮಾಡಿದ್ದನ್ನು ಮತ್ತೊಬ್ರು ಮಾಡುದು. ಮಾಡಬಾರ್ದು. ಮತ್ತೊಬ್ರು ಮಾಡಿದ್ದನ್ನು ನಾವು ಮಾಡಬಾರ್ದು, ಗೊತ್ತಾಯ್ತಾ? ನಮ್ಮದೊಂದು ಬೇರೆ. ನಮ್ಮದು ಬೇರೆ ಅಂತ ಹೇಳ್ತೀಯಲ್ಲ, ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಏನಾಗಿದೆ? ಕೇವಲ ಋಷಿಗಳಿಗೆ ನೀವು ಅನ್ಯಾಯ ಮಾಡಿದ್ದ. ಪಾಪ, ಏನು ಗೊತ್ತಿಲ್ಲ ಅಂತ ಒಟ್ಟುಗಳು ನಿಮಗೇನು ಮಾಡಿದ್ರು? ಅವರು ಏನು ಮಾಡಿದ್ರ? ಏನು ಮಾಡಿದ್ರು? ನಮ್ಮ ಮಾತೊಮ್ಮೆ ಕೇಳಿ ಅಮ್ಮ. ಹೌದು. ಜುಟ್ಟು ಹಿಡಿದೀಯಾ? ಹೌದು. ಜುಟ್ಟು ಕತ್ತರಿಸಿ ಹೌದಾ ನೀನು? ಜುಟ್ಟು ಕತ್ತರಿಸಿ ನಿಮಗೆ ಕಾಣಿಕೆ ಆಗಿ ಕೊಡ್ಬೇಕು ಅಂತ ನನಗೆ ಸಾಕು ಅಮ್ಮ. ಅಮ್ಮ, ಜುಟ್ಟು ಮಾಡ್ಲಿಕ್ಕ ನನಗೆ ಬೇಡ. ದೇವತೆಗಳಿಗೆ ಸಂತೋಷ ಆಗುವುದಕ್ಕಾಗಿ ಅವರು ಯಾಗ ಮಾಡ್ತಾ ಇದ್ರು. ಒಳ್ಳೆಯ ಒಳ್ಳೆಯ ವಸ್ತುವನ್ನು ಆ ಬೆಂಕಿಗೆ ಹಾಕ್ತಾ ಇದ್ರು. ಇನ್ನೊಂದು ಹಸಿದು ಬಂದವರಿಗೆ ಒಳ್ಳೆಯ ರೀತಿಯಂತಹ ಪದಾರ್ಥವನ್ನು ಕೊಟ್ರೆ ಅದು ದೇವತಾ ಕಾರ್ಯ ಆಗ್ತದೆ, ಗೊತ್ತುಂಟು? ನಾವು ಕೇಳಿಗೆ ಬೋಧನೆ ಮಾಡ್ಲಿಕ್ಕೆ ಹೊರಟದ್ದ. ಅವ ಎಲ್ಲಿ ನಿಲ್ಬೇಕಂತ ನೀನ್ ನಿರ್ಧಾರ ಮಾಡ್ಲಿಕ್ಕಿಲ್ಲ ಜನ. ನಾನಿದ್ದೇನೆ ಅಮ್ಮ, ಸಾಕು. ಇಷ್ಟರವರೆಗೆ ನೀವು ಮಾಡಿದೆ ಸರಿ, ಇನ್ನು ಹಾಗಾಗುವುದಿಲ್ಲ. ಈಗ ನಾವು ಮಾಡಿದ ತಪ್ಪು ಎನ್ನುವ ಹಾಗೆ ಹೇಳ್ತಾ ಇದ್ದೀರ. ಇದನ್ನು ನಿನ್ನೆ ಹೇಳಲಿಕ್ಕೆ ಏನು ನಿಮ್ಗೆ? ಹೌದು ಅಮ್ಮ, ನೀವು ನಿನ್ನೆ ಇವತ್ತು ಹೀಗೆ ಮಾಡ್ತೀರಂತ
ನಿನ್ನ ನನಗೆ ಗೊತ್ತಿರಲಿಲ್ಲ ಅಮ್ಮ, ಹಾಗೆ ಹೇಳಲಿಲ್ಲ ನಾವು ತಿರುಗಾಟಕ್ಕೆ ಹೋಗೋದು ನಿಮಗೆ ಗೊತ್ತಿಲ್ವಮ್ಮ? ತಿರುಗಾಟಕ್ಕೆ ಹೋಗ್ತೀರಿ, ಈಗಲೂ ತಿರುಗಾಟದಲ್ಲಿ ಅನ್ಯಾಯ ಮಾಡ್ತೀರಿ ಅಂತ ಗೊತ್ತಿಲ್ಲ ನನಗೆ. ಮುನಿವತ್ತುಗಳಿಗೆ ಏನು ಮಾಡಿದ್ರು? ಏನೋ ಹಿಂಸೆ ಕೊಟ್ಟೆವು. ಏನು ಹಿಂಸೆ? ಅಂದ್ರೆ ಅವರನ್ನು ಹಿಡಿದು ಅವರ ಜುಟ್ಟು ಹಿಡಿದು ಹೆಣ್ಣು ಮಕ್ಕಳ ಜುಟ್ಟು ಹಿಡಿದು ಸರಿಯೇನೋ? ಮತ್ತೆ ಅವ್ರು ನನಗೆ ಕಾಣ ಸಿಕ್ಕಿದೆ ಯಾಕೆ ಅವರು? ಯಾರಿಗೆ ಬೇಕು ಅಂತ ಗೊತ್ತಿಲ್ಲ ಕೇಳುವಾಗ ಅವಳು ನೋವಾಯ್ತಂತೆ. ಈಗ ಅವರು ಬಂದು ದೂರು ಕೊಟ್ಟಿದ್ದಾರಾ? ದೂರು ಕೊಟ್ಟಿದ್ದಾರೆ. ಹೌದಾ, ಗೊತ್ತಾಯ್ತು. ಹಾಗಾಗಿ ವಿಚಾರಿಸುವುದಕ್ಕಾಗಿ ನೀವು ನಮ್ಮನ್ನು ಕರೆಸಿದ್ದ? ಹೌದಾ? ಹೌದಾ? ಹೌದು. ಅಮ್ಮ, ಈಗ ನಾವು ತಿಳಿಯಲು ತಪ್ಪು ಮಾಡಿದ್ದೇವೆ, ಕ್ಷಮೆ ಹಾಕಿಸ್ತಾ ಇದ್ದೇವೆ. ನಾವು ಮುಂದೆ ಮಾಡಬೇಕಾದಂತ ಕಾರ್ಯ ಮಕ್ಕಳೇ, ನೀವು ಅಳಬಾರ್ದಮ್ಮ, ನೀವು ಅಳಬಾರ್ದು. ನೀವು ಅಳ್ತಾ ಇದ್ದರೆ ನಾನು ಅಪ್ಪನನ್ನು ಕರ್ಕೊಂಡು ಬರ್ತೇನೆ ಈಗ. ನನ್ನ ಮಾತನ್ನ ಕೇಳಿ. ಯಾವತ್ತೂ ನಮ್ಮ ಕುಲ ಅಳಿಯ ಕೂಡದು. ಎಷ್ಟೋ ಶ್ರಮವನ್ನು ಪಟ್ಟು ಕಾಡಿ ಮೇಡಿ ನಾವು ನಿಮ್ಮನ್ನು ಪಡೆದುಕೊಂಡವರು. ಒಂದು ವೇಳೆ ಋಷಿ ಮುನಿಗಳು ಒಪ್ಪಿತಗೊಂಡು ನಿಮಗೆ ಶಾಪವನ್ನು ಕೊಡುತ್ತಿದ್ದರೆ ನಿಮ್ಮ ಸ್ಥಿತಿ ಏನಾಗುತ್ತಿತ್ತದೆ? ಅವರು ಕೊಡ್ಲಿಲ್ಲ ಶಾಪ. ಯಾಕೆ ಕೊಟ್ಟಿಲ್ಲ? ಯಾಕೆ? ನಮ್ದ ಮಗವನ್ನು ನೋಡಿ. ಹೌದಾ? ನಾವು ಹಿಂಸೆ ಕಡಿಮೆ ಆಯ್ತು ಅಂತ ಆಲೋಚನೆ ಬಟ್ ಏನು ಮಗನೇ ಮಾತು ಮುಂದುವರಿಸಿದೆ ಇನ್ನು? ಹೌದಾ? ಶಾಪ ಕೊಡ್ತಾರೆ ಅವರು? ಮತ್ತೆ? ಹೌದಾ? ಗೊತ್ತಿರಲಿಲ್ಲ ನಮಗೆ. ಶಾಪವನ್ನು ಕೊಟ್ಟರಂತಾದ್ರೆ ಜೀವನದಲ್ಲಿ ಮುಂದೇನಕ್ಕೇನೋ ಆಗಿ ಹೋಗುತ್ತದೆ ಮಗನೇ. ಆಗಾಗ ಕೂಡದು ನಿಮ್ಮಿಂದಾಗಿ ನಮ್ಮ ಕುಲ ಇನ್ನು ಬೆಳೆಯಬೇಕು ಮಗನೇ. ಕುಲದ ಬೆಳವಣಿಗೆಗಾಗಿ ನಾವೇನು ಮಾಡಬೇಕು ಎನ್ನುವ ಹಾಗೆ ಸೂಚಿಸ್ತೀರಾ? ಅಮ್ಮನ ಒಂದು ಆಸೆ ನಡೆಸಿಕೊಡ್ತೀರಾ ಮಕ್ಕಳು? ಹೇಳಮ್ಮ. ಕಲ್ದ ಕುಂಭಶ್ರವಣ ನೀ ಭವ ವಿರಿಂಚಾತಿಗಳ ಮೆಚ್ಚಿದೆ ವಿವಿಧ ವರ್ಗಗಳನ್ನು ನೀವು ಭವ ವಿರಿಂಚಾದಿಗಳ ಮೆಚ್ಚಿದೆ ವಿವಿಧ ವರ್ಗಗಳನ್ನು ಲವಲವಿಕೆಯೊಳಗಾತು ವಿಭವದೆ ಭುವನದಲ್ಲಿ ಸುಖ ಬಾಳಿರನ್ನುತ್ತ ವಿಪರೀತನು ಪ್ರತ್ಯೇಕವಾಗಿ ಪೇಳರಿಂಗಿದವ ಓ ಕುಮಾರರೇ ತಾಯಿಯಾದವಳು ಬಯಸುವ ಯಾವತ್ತು ಮಕ್ಕಳ ಉತ್ಕರ್ಷೆಯನ್ನು ಹೊರತು ಅವನತಿಯನ್ನಲ್ಲ. ಇನ್ನು ಮುಂದಕ್ಕೆ ಜೀವನದಲ್ಲಿ ಸಾಧನೆಯನ್ನು ಮಾಡಲೇಬೇಕು. ಯಾವ ರೀತಿ? ಹುಟ್ಟಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಹುಟ್ಟಿ ಜೀವನದಲ್ಲಿ ಏನು ಮಾಡಿದ್ದೇವೆ, ಯಾವ ಸಾಧನೆಯನ್ನು ಮಾಡಿದ್ದೇವೆ, ಮಾಡಿದಂತಹ ಸಾಧನೆಯಲ್ಲಿ ಯಾವುದನ್ನು ಗಳಿಸಿಕೊಂಡಿದ್ದೇವೆ ಎನ್ನುವುದು ಪ್ರಾಮುಖ್ಯವಾಗಿ ಉಳಿತದೆ ಮಕ್ಕಳಿಗೆ. ಇಲ್ಲೇ ನನ್ನ ಜೊತೆಯಲ್ಲಿದ್ದುಕೊಂಡು ಇಂತಹ ಬುದ್ಧಿಯನ್ನು ಮಾಡುವುದು ಬಿಟ್ಟು ನಾನು ಹೇಳಿದ ಒಂದು ಕೆಲಸವನ್ನು ನೀವು ಮಾಡಿದ್ರಿ ಅಂತಾದ್ರೆ ಎಷ್ಟೋ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಉಂಟು. ಎತ್ತರವನ್ನು ಏರುವಲ್ಲಿ ನಾವು ಕ್ರಮಿಸಬೇಕಾದಂತಹ ದಾರಿ ಹೇಗೆ? ಮಗನೇ, ತಪಸ್ಸು ಮಾಡಬೇಕು ಮಗನೇ. ತಪಸ್ಸು? ಎಲ್ಲಿ? ಯಾರ ಕುರಿತಾಗಿ? ಇಲ್ಲೇ ತಪಸ್ಸು ಮಾಡ್ತೀರಾ? ಇಲ್ಲ. ಇಲ್ಲಿ ತಪಸ್ಸು ಮಾಡಿದ್ರಿ ಅಂತಾದ್ರೆ ಏಕಾಗ್ರತೆ ಬರುವುದಕ್ಕೆ ಇಲ್ಲ. ಏಕಾಗ್ರತೆ ಬರಬೇಕು ಅಂತ ಆದ್ರೆ ಯಾವ ಪ್ರದೇಶವನ್ನು ಸೇರಿಕೊಳ್ಬೇಕು? ಘೋರವಾದ ಕಾನನವನ್ನು ಸೇರಿಕೊಳ್ಳಬೇಕು. ಆ ಬಳಿಕ ಬ್ರಹ್ಮನನ್ನು ಮನಸಾರ ಧ್ಯಾನಿಸಬೇಕು. ಹೇಗೆ? ಅನ್ನ, ಆಹಾರ, ನಿದ್ರೆ ಹಾಗೂ ಯಾವುದೂ ಇಲ್ಲದೆ ಏಕಾಗ್ರತೆ ಬೇಕು. ಮನಸ್ಸಿನಲ್ಲಿ ಚಿತ್ತದಲ್ಲಿ ದೇವರನ್ನೇ ಧ್ಯಾನಿಸಬೇಕು. ಪ್ರತ್ಯಕ್ಷಕರಿಸಿಕೊಂಡು ನಿಮಗೆ ಜೀವನದಲ್ಲಿ ಏನೆಲ್ಲ ಬೇಕು ಆ ವರಗಳೆಲ್ಲವನ್ನು ಪಡೆದುಕೊಂಡು ಈ ಜಗತ್ತಿನಲ್ಲಿ ನೀವಿರುವರು ಅಪ್ರತಿಮ ವೀರರನ್ನು ನಡೆಸಿಕೊಳ್ಳಬೇಕು.
ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ ಅಂತಾದ್ರೆ ತಿದ್ದಿ ತೀಡಬೇಕಾದ್ದು ತಂದೆ ತಾಯಿಯಂತಿನ ಕರ್ತವ್ಯ. ಇಷ್ಟರವರೆಗೆ ನಾವೇನು ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾದದ್ದು ಸತ್ಯ, ಇದು ಸರಿಯಲ್ಲ ಎನ್ನುವ ಹಾಗೆ ಹಿತೋಪದೇಶ ಮಾಡ್ತಾ ಇದ್ದೀರಲ್ಲ, ಅದನ್ನು ನಾವು ಸ್ವೀಕರಿಸಿದ್ದೇವೆ. ಇನ್ನು ಮುಂದೆ ಅಂತಹ ಕಾರ್ಯವನ್ನು ಮಾಡುವುದಕ್ಕೆ ಖಂಡಿತ ನಾವು ಮುಂದಾಗುವುದಿಲ್ಲ. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು, ಉತ್ತುಂಗ ಶಿಖರವನ್ನು ಏರಬೇಕು ಎನ್ನುವಂತಹ ಬಯಕೆ, ಕುಲಕ್ಕೆ ಕೀರ್ತಿವಂತರಾಗಬೇಕು ಎನ್ನುವ ಹಾಗೆ ತಾವು ಸೂಚಿಸಿದ್ದೀರಲ್ಲ. ಹಾಗಲೇ ತಾಯಿ ಕೊಂಡಾರಣ್ಯವನ್ನು ಸೇರಿಕೊಡುತ್ತೇವೆ. ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಪ್ರಸನ್ನೀಕರಿಸಿಕೊಂಡು ಬೇಕಾದಂತಹ ವರವನ್ನು ಸಂಪಾದಿಸಿಕೊಳ್ಳುವ ಮೂಲಕ 3 ಲೋಕಗಳಲ್ಲಿಯೂ ನಮ್ಮದಾದಂತಹ ಪ್ರತಾಪ ಏನೇನೆಂದನು ತೋರಿಸಿಕೊಳ್ಳಲು ಮುಂದಾಗ್ತೇವೆ. ಇಲ್ಲಿಯವರೆಗೆ ನಮ್ಮದೇ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದವರು ಎಲ್ಲರಿಗೂ ಕೂಡ ಹಿಂಸೆಯನ್ನು ಕೊಟ್ಟವರು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ತೇವೆ. ಆದರೆ ಬದುಕುವ ದಾರಿಯನ್ನು ತೋರಿಸಿಕೊಟ್ಟಿದ್ದೀಯ ತಾಯಿ. ಹಾಗಾಗಿ ಸಾಧನೆ ಮಾಡಬೇಕು ಅಂತಾದ್ರೆ ನಮ್ಮ ಬಲ ಇದ್ದರೆ ಸಾಕಾಗುವುದಿಲ್ಲ, ದೇವರ ಬಲ ಬೇಕಂತೆ. ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದೀಯಾ, ಬೇಕಾದಂತ ವರಗಳನ್ನು ನಾವು ಸಂಪಾದಿಸುತ್ತೇವೆ. ಆಶೀರ್ವಾದ. ಅಜೀವಂತವರನ್ನು ಬಿಡಿದು ಅಜೇರಾಗಿ ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿಯೊಬ್ಬ ಎಷ್ಟು ಸಮಯ ಬದುಕಿದ ಎನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದ ಎನ್ನುವುದನ್ನು ನಾಳಿನ ಪ್ರಪಂಚ ತಿಳಿಯಬೇಕು ಅಂತಾದ್ರೆ ನಾವು ಸಾಧನಾ ಪಥದಲ್ಲಿ ಸಾಗಲೇಬೇಕು. ನಮ್ಮನಿಂದ ಆಶೀರ್ವಾದ ಕೊಂಡು ನಾವು ಹೊರಟು ನಿಂತವರಿದ್ದೇವೆ. ಹಾಗಂತ ಮೈಮನಗಳು ಶುದ್ಧಿಯಾಗಬೇಕು ಮಾತ್ರವಲ್ಲ, ಮನಸ್ಸು ಏಕಾಗ್ರತೆಗೆ ಬರಬೇಕು. ಅದಕ್ಕಾಗಿ ಎಲ್ಲಾ ವ್ಯವಸ್ಥೆಯೊಂದಿಗೆ ಘೋರವಾದಂತಹ ಕಾನೂನನ್ನು ಸೇರಿ ತಪಸ್ಸನ್ನು ಆಚರಿಸಬೇಕು. ಮಾತ್ರವಲ್ಲ, ಯಾವ ವರವನ್ನು ಸಂಪಾದಿಸಬೇಕು ಎನ್ನುವ ಹಾಗೆ ದಾರಿಯಲ್ಲಿ ಹೋಗುತ್ತಾ ನಿಮಗೆ ಸೂಚಿಸ್ತೇನೆ. ಕೊಂಡಾರಣ್ಯವನ್ನು ಸೇರಿಕೊಂಡಿದ್ದೇವೆ. ತಮ್ಮ ಮತ್ತೊಂದು ಕಡೆಯನ್ನು ಆರಿಸಿಕೊಂಡಿದ್ದಾನೆ. ಕಾಣುತ್ತಿರುವಂತಹ ಸರಸ್ಸಿಯಲ್ಲಿ ಮಿಂದು ಶುಚಿರ್ಭೂತನಾಗಿದ್ದಾನೆ. ಮನಸ್ಸು ಏಕಾಗ್ರತೆಗೆ ಬರಬೇಕು. ಅದಕ್ಕಾಗಿ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿರಿಸಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಲ್ಲಿ ನಿಂತು ಆ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಶಾರದ ನಮನ ಸೇರಿದ ಚರಣ ನಿರುದ ಕರುಣ ತೋರದ ದುಷರಣ ವಾಣಿ ರಮಣ ಜಯ 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 ಜಯ
ಶಿರ ಘೋರ ಅಡವಿಯನ್ನು ಸೇರಿ ವಿಧಾತನಾದ ನನ್ನನ್ನು ಸ್ತುತಿಗೈಯುತ್ತಾ ಇರುವೆಯಲ್ಲ. ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ತಪವನ್ನು ಬಿಡು. ಯಾವ ಉದ್ದೇಶವನ್ನಿರಿಸಿಕೊಂಡು ನನ್ನನ್ನು ತಪಸ್ಸಾಚರಿಸಿದೆ, ಒಲಿಸಿಕೊಂಡೆ, ಹೇಳು, ಅನುಗ್ರಹಿಸುತ್ತೇನೆ ಎಂದು ನೋಡಿ ಕೇಳುತ್ತ ಸಂತತದಿಂದ ರಾಮನ ಸಂತತದಿಂದ ದಶದಿನ ನೀವು ಆಡಿದ್ದು ಮಾತುಗಳಲ್ಲ, ಮತ್ತೇನು ನುಡಿ ಮುತ್ತು. ಹಾಗೆ ಅಂತಹ ಮಾತುಗಳನ್ನು ಕೇಳಿದಾಗ ಆಪ್ಯಾಯಮಾನವಾಗಿ ಹೋಯಿತು. ನಿಮ್ಮ ಮಂಗಳ ಮನೋಹರ ರೂಪವನ್ನು ಕಂಡಾಗ ಧನ್ಯತಾಭಾವ ಮೂಡ್ತಾ ಇದೆ. ಆಗಲಿ ಅಪ್ಪ, ನನ್ನ ತಪಸ್ಸು ಸಾರ್ಥಕವಾಯಿತು ಎನ್ನುವಂತಹ ಭಾವನೆ ಮೂಡ್ತಾ ಇದೆ. ಅದಕ್ಕಾಗಿ ಅಲ್ವೇ ನಾನು ಒಲಿದು ಬಂದದು. ನನ್ನ ತಪಸ್ಸಿಗೆ ಪ್ರತಿಫಲ ಸಿಗ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೇನೆ. ಕೊಡುವುದಕ್ಕಾಗಿಯೇ ಬಂದಿದ್ದೇನಪ್ಪ. ಎಲ್ಲಾ ಕಡೆಗೂ ನೀವು ಒಬ್ಬರೇ ಹೋಗುದಲ್ವಾ? ಬ್ರಹ್ಮ ಒಬ್ಬನೇ ಇರುವುದು. ಹೌದಾ? ಕೇಳಿದ್ದು ನಾನು. ಯಾಕಂದ್ರೆ ನಮ್ಮವರಿಗೆ ಬೇಕಾಗ್ತದೆ. ಹೌದು, ಅದಕ್ಕಾಗಿ ಕೇಳಿದ್ದು. ಸ್ವಾಮಿ, ನಿಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತ ಆದ್ರೆ ಬಲವಾದ ಕಾರಣವಿದೆ. ಏನು? ನಾನಂತೂ ಹುಟ್ಟಿದ್ದಾನೆ, ಹೌದು, ಬದುಕುತ್ತಾ ಇದ್ದಾನೆ. ಬದುಕಿನಲ್ಲಿ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡುವಂತಹ ಸಂದರ್ಭ ಕೆಲವಾರು ತೊಡಕುಗಳು ನಮಗೆ ಎದುರಾಗುವುದಕ್ಕೆ ಸಾಧ್ಯತೆ ಇದೆ. ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಿ. ಯಾವ ಸಂಪಾದನೆ ಅಂತ ಇರುವುದು? ಅರ್ಥ ಸಂಪಾದನೆಯೋ, ಕೀರ್ತಿ ಸಂಪಾದನೆಯೋ? ಕೀರ್ತಿ ಸಂಪಾದನೆ ಮಾಡಿದ್ರೆ ಅರ್ಥ ತನ್ನಿಂದ ತಾನಾಗಿ ಒದಗಿ ಬರ್ತದೆ. ಬೇಕಾದ್ದು. ಹೌದು. ಹೌದಾ? ಹೌದು. ಯಾವುದು, ಯಾರಿಂದ, ಎಲ್ಲಿ, ಹೇಗೆ ನಾನು ಕಂಡುಕೊಂಡಿದ್ದೇನೆ. ಭುವನತ್ರಯಗಳಲ್ಲಿಯೂ ನಮ್ಮದಾದಂತಹ ಪ್ರತಾಪ ಏನೇನು ತೋರಿಸಿಕೊಡಬೇಕು. ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು, ಭೂಲೋಕದಲ್ಲಿರುವಂತಹ ಮಾನವರು ಮಾತ್ರವಲ್ಲ, ಪಾತಾಳದಲ್ಲಿರುವಂತಹ ಉರಗಾದಿಗಳು. ಮಾನವರ ವಿಚಾರವಾಗಿ ನಾವು ಲಕ್ಷ್ಯ ಕೊಡುವವರಲ್ಲ. ಯಾಕೆ ಗೊತ್ತಾ? ಯಾಕೆ? ನಾವು ದಾನವರು ಮಾನವರನ್ನು ಹಿಂಸಿಸಿ ಅವರ ರಕ್ತವನ್ನು ಮಾಂಸವನ್ನು ತಿಂದು ನಾವು ಬದುಕುವವರು. ಅವರ ಬಗ್ಗೆ ಕೊಡವೇ ಇಲ್ಲ. ದೇವತೆಗಳು, ಉರಗಾದಿಗಳು, ಯಕ್ಷರು, ಕಿನ್ನರರು, ಪುರುಷರು, ಇವರು ಯಾರಿಂದ ಅದಕ್ಕಿಂತಲೂ ಹೆಚ್ಚಾಗಿ ಮೂರು ಮೂರ್ತಿಗಳಾದಂತಹ ನಿಮ್ಮಿಂದಲೂ ಮರಣವೇ ಬರಬಾರದಂತಹ ವರವನ್ನು ದಯಪಾಲಿಸು. ಕೀರ್ತಿಶಾಲಿಯಾಗಬೇಕು. ಜನ ಮಹಾವಾಗ್ಪತಿ ವಿಲೋಚಿ ಕಣಮದಾಂತ ಕನಿವನನು ತಗ ನಿಜ ಮನದಿ ತಿಳಿದು ತಥಾತು ಎಂದವನನುದ ನಡೆಗೈದ. ಒಳ್ಳೆಯ ಉದ್ದೇಶವನ್ನಿರಿಸಿಕೊಂಡೇ ನೀನು ವರವನ್ನು ಕೇಳಿದವನಿದ್ಯಾ. ಮೂರು ಲೋಕದಲ್ಲಿ ನಿನ್ನ ಕೀರ್ತಿ, ಪರಾಕ್ರಮ, ಹೆಸರು ಇದನ್ನೆಲ್ಲ ಗಳಿಸಬೇಕು ಎಂಬ ಯೋಚನೆ. ಅದಕ್ಕಾಗಿ ಸುರರಿಂದ, ಮೂರು ಮೂರ್ತಿಗಳಾದ ನಮ್ಮಿಂದ, ಪಾತಾಳದ ಉರಗಾದಿಗಳಿಂದ, ಯಕ್ಷರಿಂದ, ರಾಕ್ಷಸರಿಂದ, ಕಿನ್ನರರಿಂದ, ಜಿಪುರುಷರಿಂದ ಯಾರಿಂದಲೂ ಮರಣವೇ ಬರಬಾರದು. ಎಲ್ಲವನ್ನು ಅನುಗ್ರಹಿಸಿದ್ದೇನೆ. ಸಂತೋಷ. ಹೋಗಬಹುದು. ನಿಲ್ಲು. ಮುಗಿಲಿಲ್ಲ. ಅಷ್ಟು ಸುಲಭದಲ್ಲಿ ನಿನ್ನನ್ನು ಕಳಿಸಿಕೊಡುವುದಿಲ್ಲ.
ಎಲ್ಲವನ್ನೂ ಅನುಗ್ರಹಿಸಿದ್ದೇನೆ. ನಿನ್ನ ಪರಾಕ್ರಮ ಏನು, ಕೀರ್ತಿ ಏನು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡು. ಮರಣ ಬರುವುದಿದ್ದರೆ ಅದನ್ನು ಈಗಲೇ ನಾನು ಸೂಚ್ಯವಾಗಿ ತಿಳಿಸಿ ಬಿಡ್ತೇನೆ. ಅದು ಬೇಡವಾ? ಅಲ್ಲ, ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳಿಗೂ ಮರಣ ಎಂಬುದು ಇದ್ದದ್ದೇ. ಎಲ್ಲರೂ ಸಾಯ್ತಾರ? ಎಲ್ಲರ ವಿಷಯ ಬಿಡು. ಮೂರು ಮೂರ್ತಿಗಳಾದ ನಾವು ಕಾಲ ಬಂದಾಗ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಬೇಕು. ಅಲ್ಲಿಗೆ ಸೇರಿಕೊಳ್ತೀವಿ. ಇದನ್ನು ಕಳಚಲೇಬೇಕು. ಹಾಗಾಗಿ ಒಂದು ವೇಳೆ ನಿನಗೆ ಮರಣ ಬರುವುದಿದ್ದರೆ ನರರಿಂದ ಹೊರತು ಬೇರೆ ಯಾರಿಂದಲೂ ಮರಣ ಬರುವುದಕ್ಕೆ ಸಾಧ್ಯ ಇಲ್ಲ. ಮರಣ ಬರುವುದಿದ್ರೆ ಮನುಷ್ಯರಿಂದ, ನರರಿಂದ, ಹೌದು, ಮನುಷ್ಯರಿಂದ. ನಾನು ಕೊಟ್ಟಂತ ವರವನ್ನು ಸದುಪಯೋಗ ಮಾಡಿ. ದೈವ ಬಲವನ್ನು ಸಂಪಾದಿಸಿಕೊಂಡಿದ್ದೇವೆ. ಬ್ರಹ್ಮಾನುಗ್ರಹಕ್ಕೆ ಪಾತ್ರನಾದಂತಹ ನಾನು ಈ ಸಂದರ್ಭದಲ್ಲಿ ಸಂತೋಷದ ವಿಚಾರವನ್ನು ತಾಯಿಯವರಿಗೆ ಹೇಳು. ಅದಲ್ಲ, ತಮ್ಮ ಎಲ್ಲಿದ್ದಾನೆ? ಯಾವ ಕಡೆ ತಪಸ್ಸನ್ನು ತರಿಸ್ತಾ ಇದ್ದಾನೆ ತಿಳಿಬೇಕು.